ಎಲ್ರಿಗೂ ನಮಸ್ತೆ. ಏಜ್ ಕ್ರಿಯೇಟಿವ್ ವರ್ಲ್ಡ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವಾರಣಾಸಿ ಸಿನಿಮಾ, ತೆಲುಗುವಿನ ಸೂಪರ್ ಸ್ಟಾರ್ ಮಹೇಶ್ ಬಾಬು, ಬಾಹುಬಲಿ ಮತ್ತು RRR ಖ್ಯಾತಿ ಇರುವಂತಹ ರಾಜಮೌಳಿ ಡೈರೆಕ್ಟರ್ ಅವರ ಹೊಸ ಸಿನಿಮಾದ ಒಂದು ಟೈಟಲ್ ಗ್ಲಿಮ್ಸ್ ರಿಲೀಸ್ ಮಾಡಿದ್ದಾರೆ. ಆ ಟೈಟಲ್ ಗ್ಲಿಮ್ಸ್ ಇಂದ್ರಲ್ಲಿ ನನಗೆ ಕಾಣಿಸಿರುವಂಥ ಸಣ್ಣ ಪುಟ್ಟ ಡೀಟೇಲ್ಸ್ ಏನೇನಿದೆ ಅನ್ನೋದನ್ನು ನೋಡೋಣ ಬನ್ನಿ. 0.25 ಇಟ್ಕೊಂಡು ಚೆಕ್ ಮಾಡಿದಾಗ ನಮಗೆ ಕಾಣಿಸ್ಕೊಂಡಿರುವಂಥ ಡೀಟೇಲ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಾರಣಾಸಿ 512C ಇದೆ ಫಸ್ಟ್ ಗ್ಲಿಮ್ಸ್ ನಮಗೆ ಸಿಗೋದು. ಒಬ್ಬರು ಸ್ವಾಮಿಗಳು ಈ ಥರ ಹೋಮ ಮಾಡ್ತಿದ್ದಾರೆ ಅನ್ನೋ ಹಂಗೆ ಸುತ್ತು ಎಲ್ಲ ಅದನ್ನು ಹಾಕ್ತಿದ್ದಾರೆ ನೋಡಿ. ಇಲ್ಲಿ ಮಾಡ್ತಿರೋದು ಹೋಮ ಮಾಡ್ತಿರೋದೆಲ್ಲ ನೀಟಾಗಿ ಕಾಣಿಸ್ಕೊಳುತ್ತೆ. ಸೊ ವೈಟ್ ಹೇರ್ ತಾತ ಯಾರು ಇವರು ಏನು ಇತ್ತಂತ ನೋಡೋಣ. ಸೊ ಹೋಮ ಮಾಡ್ತಿರ್ತಾರೆ. ಅಲ್ಲಿಂದ ನೆಕ್ಸ್ಟ್ ಶಾಟ್ ಹಾಗೇ 2027ಗೆ ಬರ್ತಾರೆ. 2027ಅಲ್ಲಿ ಆಸ್ಟ್ರಾಯ್ಡ್ ಶಂಭವಿ ಅಂತ ಹೇಳಿ ತೋರಿಸಿದ್ದಾರೆ. 2027ಅಲ್ಲಿ ಆಸ್ಟ್ರಾಯ್ಡ್ಸ್ ಎಲ್ಲ ಕೆಳಗೆ ಬೀಳ್ತಿದೆ ಅನ್ನೋ ಥರ ತೋರಿಸ್ತಿದ್ದಾರೆ. ಅದರ ನೆಕ್ಸ್ಟ್ ಶಾಟೇ ಮತ್ತು ಅದೇ ವರ್ಷದಲ್ಲಿ ಅನ್ನೋ ಥರನೇ ತೋರಿಸಿದ್ದಾರೆ. ರಾಸ್ ಐಸ್ ಶೆಲ್ಫ್ ಎಲ್ಲಿ ಅಂತ ಕೇಳಿದ್ರೆ ಅಂಟಾರ್ಟಿಕಾದಲ್ಲಿ ಅಂತ ಹೇಳಿ ತೋರಿಸಿದ್ದಾರೆ. ಏನಿದರಲ್ಲಿ ಹೈಲೈಟ್ ಅಂತ ಹೇಳಿದ್ರೆ ಎಲ್ಲ ಮೇಲೆ ಹತ್ತಿರೋರೆಲ್ಲ ಬ್ಲ್ಯಾಕ್ ಕಲರ್ ಡ್ರೆಸ್ಸಲ್ಲಿರೋರೆಲ್ಲ ಕೆಳಗೆ ಬೀಳ್ತಿದ್ದಾರೆ. ಮೇಲ್ಗಡೆ ಒಬ್ಬರು ಇಲ್ಲಿ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ನಿಂತಿದ್ದಾರೆ, ಕಾಣಿಸಿದಾರಾ? ಸೊ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡ್ರೆ ಮಹೇಶ್ ಬಾಬು ಅಂತ ಅಂದ್ಕೊತಿದ್ದೀನಿ. ಸೊ ಎಲ್ಲ ಕೆಳಗೆ ಬೀಳ್ತಿದ್ದಾರೆ. ಕೆಳಗೆ ಬಿದ್ದವ್ರು ಏನು ನೋಡ್ತಾರೆ ಕೆಳಗಡೆ ಅಂತ ತೋರಿಸಿದ್ರೆ ನೆಕ್ಸ್ಟ್ ಶಾಟಲ್ಲಿ ಹಾಗೆ ಕೆಳಗಡೆ ತೋರಿಸ್ತಾರೆ. ಐಸ್ ಕ್ಯೂಬ್ ಅದೇನು ಮೇಲೆ ಹತ್ತಿದ್ದಾರೆ ಅದರ ಕೆಳಗಡೆ ಭಾಗದಲ್ಲಿ ಈ ಥರ ಒಂದು ಶಿಪ್ ಒಳಗಡೆ ಒಡೆದು ಕಲ್ಲಾಗಿದೆ ಅನ್ನೋ ಥರ ತೋರಿಸಿದ್ದಾರೆ. ಎಲ್ಲ ಬೀಳ್ತಿದ್ದವರೆಲ್ಲ ನೋಡಿ ಇಲ್ಲಿ ಕಾಣಿಸ್ಕೊತಿದ್ದಾರೆ. ಬೀಳ್ತಿರೋರೆಲ್ಲ ಇಲ್ಲಿ ಬಿದ್ದಿದ್ದಾರೆ. ಸಖತ್ ಡೀಟೇಲ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಶಾಟ್ಗೆ ಹೋಯಿತು ಅಂತಂದರೆ ಆಫ್ರಿಕಾಗೆ ಹೋಗ್ತಾರೆ. ಆಫ್ರಿಕಾದಲ್ಲಿ ಅಂಬೋಸೆಲಿ ವೈಲ್ಡರ್ನೆಸ್ ಅಂತ ಹೇಳಿ ತೋರಿಸಿದ್ದಾರೆ. ಅಂಬೋಸೆಲಿ ವೈಲ್ಡರ್ನೆಸ್ ಇಲ್ಲಿ ಮೇಲ್ಗಡೆ ಪ್ಯಾರಾಶೂಟ್ ಹಾರ್ಕೊಂಡು ಬರ್ತಿರೋದು ಮಹೇಶ್ ಬಾಬುನೇ ಇರಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ಪೋಸ್ಟ್ ಮಾಡಿ. ಸೊ ಏನಕ್ಕೆ ಮಹೇಶ್ ಬಾಬು ಅಂತ ಅನಿಸುತ್ತೆ ಅಂದರೆ ಈ ಬೆಟ್ಟ ನೋಡ್ಕೊಳ್ಳಿ. ಇದೇ ಬೆಟ್ಟ ಇದೇ ಪ್ಯಾಟರ್ನ್ ಅದೇ ದಿನ ನೈಟಲ್ಲಿ ಕಾಣಿಸ್ಕೊಂಡ್ರು ಹಂಗೆ ಕಾಣಿಸ್ತಿದ್ದಾರೆ. ಯಾವುದು ಇಲ್ಲಿ ಈ ಶಾಟ್ ನೀವು ಗಮನಿಸಿರ್ಬೋದು. ಇಲ್ಲಿ ನೋಡಿ, ಇದು ಮಹೇಶ್ ಬಾಬು ಥರನೇ ಕಾಣಿಸ್ತಿದೆ. ಪಕ್ಕದಲ್ಲಿರೋದು ಪ್ರಿಯಾಂಕಾ ಚೋಪ್ರಾನೇ ಇರ್ಬೋದು ಅಥವಾ ಎನಿ ಹೀರೋಯಿನ್ ಫಿಮೇಲ್ ಕ್ಯಾರೆಕ್ಟರು. ಇಲ್ಲೊಂದು ಕೋತಿ ತೋರಿಸ್ತಿದ್ದಾರೆ. ಕೋತಿಗೆ ಹಗ್ಗ ಹಾಕಿ ಎಳ್ಕೊತಿರೋದು ಅನ್ನೋ ಥರ ಏನೋ ತೋರಿಸ್ತಿದ್ದಾರೆ. ಇಲ್ಲಿ ಏನು ಅಂತ ಹೇಳಿ ಪೂರ್ತಿಯ ಕ್ಲಾರಿಟಿ ಸಿಗಲ್ಲ, ಬಟ್ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ನೋಡಿ. ಒಂದೇ ಕಾಡು ಅಂತ ಹೇಳೋದಕ್ಕೆ ಇದೇ ಪ್ರೂಫ್ ಇರೋದು. ಏನು ಆದರೆ ಒಂದೇ ಮರನ ಇಲ್ಲ, ಮರ ಅದೇ ಅಲ್ಲ, ಬಟ್ ಬೆಟ್ಟ ಮಾತ್ರ ನೀವು ನೀಟಾಗಿ ಗಮನಿಸ್ಬೋದು. ಇಲ್ಲಿರೋ ಅದೇ ಶ್ಯಾಡೋ ಅದೇ ಪ್ಯಾಟ್ರನ್ನೇ ನಿಮ್ಗೆ ಇಲ್ಲೂ ಕಾಣಿಸ್ಕೊಳುತ್ತೆ. ಸೊ ಇಲ್ಲೂ ಕಾಣಿಸ್ಕೊತದೆ. ಮೇ ಬಿ ಕಾಪಿ ಪೇಸ್ಟ್ ಮಾಡಿದಾರೋ ಅಥವಾ ಬೆಟ್ಟ ದೊಡ್ಡದಾಗಿರೋದ್ರಿಂದ ಮುಂದಕ್ಕಿರೋ ಕಾಡು ಅನ್ನೋ ಥರ ತೋರಿಸಿರೋ ಫಿಲಮ್ ನೋಡಿದಾಗ ಕ್ಲಾರಿಟಿ ಸಿಗ್ಬೋದು. ನೆಕ್ಸ್ಟ್ ಇದರದಾದ ನೆಕ್ಸ್ಟ್ ಶಾಟೇ ಉಗ್ರಬಾಟಿ ಕೇವ್ ಅಂತ ಹೇಳಿ ತೋರಿಸಿದ್ದಾರೆ, ವನಾಚಲ್ ಅಂತ ಹೇಳಿ. ಆ ಜಾಗದಲ್ಲೂ ನೀವು ಗಮನಿಸ್ಬೋದು ತುಂಬ ಐಡಲ್ಸ್ಗಳೆಲ್ಲ ಕಾಣಿಸ್ಕೊತಿದೆ, ಇಲ್ಲಿ ಪ್ರತಿಮೆಗಳೆಲ್ಲ ಕಾಣಿಸ್ಕೊತಿವೆ. ಸೊ ಹಾಗೆ ನೀವು ಇಲ್ಲಿ ಮೇಲ್ಗಡೆಯಿಂದ ಬೀಳೋ ಥರ ಇನ್ನೊಂದು ಸ್ವಲ್ಪ ಕ್ಲೋಸ್ ಅಪ್ ಹೋಗೋಣ. ಇಲ್ಲಿ ಗಮನಿಸಿದ್ರೆ ನೀವು ಒಂದು ತಾಯಿ ವಿಗ್ರಹ ಇಲ್ಲಿ ಕತ್ತನ್ನು ಅದೇ ಕಟ್ ಮಾಡಿಕೊಂಡು ಕತ್ತಿಂದ ಹೊರಗಡೆ ಚಿಮ್ತಿರೋ ರಕ್ತನ 3 ದೇವತೆಗಳು ಇಲ್ಲಿ ಕುಡಿಯೋ ಥರ ತೋರಿಸ್ಕೊಟ್ಟಿದ್ದಾರೆ. ಯಾವುದೋ ಬಲಿ ಕೊಡೋದಕ್ಕೆ ಅಂತ ಹೇಳಿ ಮಾಡ್ತಿರೋ ಹಂಗಿದೆ ಇದು. ಬಟ್ ಇಲ್ಲಿ ನೀವು ಗಮನಿಸಿದ್ರೆ ನೋಡಿ, ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ ಅದೇ ವೈಟ್ ಹೇರ್ ತಾತ ಮತ್ತು ಇಲ್ಲೊಂದು ಯಾವುದೋ ಹೋಮ ಮಾಡ್ತಿದ್ದಾರೆ ಅನ್ನೋ ಕಾಣಿಸ್ತಿದೆ. ಅವರೇನಾ ಅಥವಾ ಬೇರೆಯವರ ಗೊತ್ತಿಲ್ಲ, ಕಾದು ನೋಡಬೇಕು. ಸೊ ಇಲ್ಲಿ ಯಾವುದೋ ಯಾವುದೋ ಒಂದು ಟೆಂಪಲಿಂದ ಎಲ್ಲ ಕೆಳಗೆ ಇಳ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಹಂಗೆ ಎಲ್ಲ ಶೂಟ್ ಮಾಡ್ತಾಯಿದ್ದಾರೆ, ಅಟ್ಯಾಕ್ ಮಾಡ್ತಿರೋದು ಅನ್ನೋದು ಕಾಣಿಸ್ಕೊತಿದೆ. ಇಲ್ಲಿ ಗ್ಯಾಪಲ್ಲಿ ನಮ್ಮ ಮಹೇಶ್ ಬಾಬು ಅವ್ರನ್ನೂ ತೊಗೊಂಬಂದು ನಿಲ್ಲಿಸಿದ್ದಾರೆ. ಸೊ ಮಹೇಶ್ ಬಾಬು ನೋಡ್ತಿರೋದು ಮೇಲ್ಗಡೆಯಿಂದ ಯಾರೋ ಒಬ್ಬರು ಬೀಳ್ತಿದ್ದಾರೆ, ಯಾರು ಅಂತ ಗೊತ್ತಿಲ್ಲ, ಮೋಸ್ಟ್ ಲೈಕ್ಲಿ ಹೀರೋಯಿನ್ ಇರ್ಬೋದು. ಸೊ ಹಾಗೆ ಇನ್ನೊಂಚೂರು ಕೆಳಗೆ ಬೀಳೋದು ಅನ್ನೋ ಕಾನ್ಸೆಪ್ಟ್ವರೆಗೂ ತೊಗೊಂಡೋಗಿದ್ದಾರೆ ಮಹೇಶ್ ಬಾಬು ರೀಚ್ ಮಾಡ್ತಿರೋ ಥರ. ಬಟ್ ಇಲ್ಲೇನು ಹಗ್ಗ ಕೊಡದೇ ಇರೋದ್ರಿಂದ ಪಾಸಿಬಿಲಿಟೀಸ್ ಆದೆ ದ್ಯಾಟ್ ದ ಪರ್ಸನ್ ಈಸ್ ಗೋಯಿಂಗ್ ಟು ಫಾಲ್ ಆ್ಯಂಡ್ ಡೈ. ಏನು ಅಂತ ನೋಡಬೇಕು. ನೆಕ್ಸ್ಟ್ ಇದಾದ ನೆಕ್ಸ್ಟ್ ಶಾಟೇ ನನ್ನ ಫೇವ್ರೆಟ್ ಶಾಟು. ಆಂಜನೇಯ ಸ್ವಾಮಿನ ತೋರಿಸಿದ್ದಾರೆ. ಆಂಜನೇಯ ಸ್ವಾಮಿ ಬಾಲದ ಮೇಲೆ ರಥ ಒಂದು ಹೋಗ್ತಿದೆ ಸ್ವಾಮಿ. ಆ ರಥ ಏನು ಅಂತ ತೀರಾ ಝೂಮ್ ಹಾಕಿ ನೋಡಿದ್ರೆ ರಥ ಓಡಿಸ್ತಿರೋದು ಮಹೇಶ್ ಬಾಬು ಇರ್ಬೋದು. ರಥದ ಹಿಂದ್ಗಡೆ ಯಾರೋ ಒಬ್ಬರು ಕಾಲಿಲ್ಲದೆ ಇರೋರು ಕೂತ್ಕೊಂಡಿರೋದು ಕಾಣಿಸ್ತಿದೆ. ಸೊ ಇದುವರೆಗೂ ಕೊಟ್ಟಿರೋ ಫೋಟೋದ್ರಲ್ಲಿ ಗಮನಿಸ್ತು ಅಂತ ಹೇಳಿದ್ರೆ ಕಾಲಿಲ್ದಂಗೆ ಇರೋದು ಪೃಥ್ವಿರಾಜು ವಿಲನ್ ರೋಲಲ್ಲಿ ಬಂದಿರೋರ್ಗೆ ಇರೋದು. ಸೊ ಅವ್ರನ್ನೇನಾದರೂ ಟೈಮ್ ಟ್ರಾವೆಲ್ ಮಾಡಿ ಕರ್ಕೊಂಡು ಹೋಗಿದಾರ. ಅವ್ರಿಗೆ ಈ ನಮ್ಮ ರಾಮಾಯಣದ ಪ್ರಕಾರ ಹೇಳೋದಿತ್ತು ಅಂತ ಹೇಳಿದ್ರೆ ನಮಗೆ ಏನದು ಈ ಔಷಧಿಗಳೇನಾದರೂ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾರಾ ಗೊತ್ತಿಲ್ಲ, ಕಾದು ನೋಡಬೇಕು. ಸೊ ಹಾಗೆ ನೆಕ್ಸ್ಟ್ ಶಾಟ್ ಹೋಗ್ತದೆ. ಇಲ್ಲಿ ಶ್ರೀರಾಮನ್ ತೋರಿಸಿದ್ದಾರೆ. ತುಂಬ ಅದ್ಭುತವಾಗಿ ಕಾಣಿಸ್ಕೊತಿದೆ ಶಾಟ್ ಇದು. ಶ್ರೀರಾಮ ಕುಂಭಕರ್ಣನ್ನು ಬೀಳಿಸೋದಕ್ಕೆ ಬಾಣ ಹುಡ್ತಿರೋದು ಅನ್ನೋ ತೋರಿಸಿದ್ದಾರೆ. ಅದರ ನೆಕ್ಸ್ಟ್ ಶಾಟಿಂದ ಮಹೇಶ್ ಬಾಬು ಅವ್ರ ಸೀನ್ ಕಾಣಿಸ್ಕೊತಿದೆ.
ಪೀಕ್ಸಲ್ಲಿದೆ ವಿಷುವಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ನನ್ನ ರಿವ್ಯೂ ಆಗಿತ್ತು. ಸೊ ಇದು ನನ್ನ ರಿವ್ಯೂ ಆಗಿತ್ತು. ಇನ್ನು ಒಂಚೂರು ಡೀಟೇಲ್ ಎಲ್ಲಾದರೂ ಒಂದು ಸ್ವಲ್ಪ ಗಮನಿಸ್ತು ಅಂತಂದರೆ ಗ್ಲೋಬ್ ಟ್ರಾಟರ್ದು ಇದು ಆಲ್ರೆಡಿ ಮೊದಲೇ ಒಂದು ಸರಿ ಫೋಟೋ ರಿಲೀಸ್ ಮಾಡಿದರು. ಕತ್ತಲ್ಲಿ ತ್ರಿಶೂಲ, ವಿಭೂತಿ, ನಂದಿ, ಡಮರುಕ ಇದಿಷ್ಟು ಇರೋವಂಥದ್ದು ಕಾಣಿಸ್ಕೊತಿದೆ. ಸೊ ಯಾವ ಒಂದು ಕಾನ್ಸೆಪ್ಟಿಂದ ಇದನ್ನು ಮಾಡಿದಾರೋ ಗೊತ್ತಿಲ್ಲ. ಫಿಲಮ್ ಟೋಟಲ್ ಎಂಡಲ್ಲಿ ಅಂದರೆ ಟ್ರೈಲರ್ ಎಂಡಲ್ಲಿ ನಿಮಗೆ ಗ್ಲೋಬ್ ಟ್ರಾಟರ್, ಟೈಮ್ ಟ್ರಾಟರ್ ಅಂತಲೂ ಬರೆದಿದ್ದಾರೆ. ಸೊ ಮೇ ಬಿ ಟೈಮ್ ಟ್ರಾವೆಲ್ ಮಾಡೋದ್ರದ್ದು ಕಾನ್ಸೆಪ್ಟ್ ಎತ್ಕೊಂಡಿರ್ಬೋದು. ಸೊ ನೋಡಿದ್ರಲ್ಲ, ಇದಿಷ್ಟು ನಾನು ಆ ಟ್ರೈಲರಲ್ಲಿ ಗಮನಿಸಿದ್ದಂತಹ ಡೀಟೇಲ್ಸ್ ಆಗಿತ್ತು. ಇದನ್ನು ಹೊರತುಪಡಿಸಿ ನಿಮಗೇನಾದರೂ ಹೊಸದಾಗಿ ಏನಾದರೂ ಕಾಣಿಸಿದ್ದು, ನಾನೇನಾದರೂ ಮಿಸ್ ಮಾಡಿದರೆ ಕಮೆಂಟ್ಸಲ್ಲಿ ಪೋಸ್ಟ್ ಮಾಡಿ. ಸೊ ಯಾರ್ಯಾರು ಮಹೇಶ್ ಬಾಬು ವಾರಣಾಸಿ ಫಿಲಮ್ನ ನೋಡಬೇಕು ಅಂತ ಹೇಳಿ ಕಾಯ್ತಾ ಕೂತ್ಕೊಂಡಿದ್ದೀರಾ, ಅವರು ಸಬ್ಸ್ಕ್ರೈಬ್ ಆಗಿ ಇದ್ರ ಮೇಲೆ ಇನ್ನೂ ಬರೋ ಅಂಥ ಅಪ್ಡೇಟ್ಸ್ಗಳನ್ನ ನಾವು ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.